ನಮಸ್ಕಾರ ಸರ್. ನಮಸ್ಕಾರ. ನೀವು ಅದೇ ನಮ್ ಮಿನಿಸ್ಟ್ರು ನಿಮಗ್ ಫೋನ್ ಮಾಡಿದ್ರಲ್ಲ. ಆ ನೀವೇನಾ? ಹಾ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓಕೆ ಓಕೆ. ಹೇಳಿ, ಏನ್ ವಿಷಯ? ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇವತ್ತು ನೀವು ಮಾಡ್ತಾ ಇರೋ ಇಂಟರ್ವ್ಯೂಗೆ ನಮ್ಮ ಅಳಿಯಂದ್ರು ಕೂಡ ಬರ್ತಾ ಇದ್ದಾರೆ. ಏನೇನೋ ಕೇಳೋದ್ ಬಿಟ್ಟು 4 ಪ್ರಶ್ನೆ ಕೇಳಿ ಕೆಲ್ಸ ಕೊಟ್ಟು ಕಳಿಸ್ಬಿಡಿ. ಏನ್ ಸರ್, ಏನು ಮಾತಾಡ್ತಾ ಇಲ್ಲ? ಎಲ್ಲ ಹೇಳ್ತಾ ಇದ್ದೀರಾ, ಆದ್ರೆ ಇರೋ ವಿಷಯನ ಯಾಕೆ ಮಾತಾಡ್ತಿಲ್ಲ ಅಂತ. ಹಾ ಅದಾ, ಹಾ ಅರ್ಥ ಆಯ್ತು. ತಗೊಳ್ಳಿ. ನಿಮ್ಮ ಅಳಿಯಂದ್ರ ಡೀಟೇಲ್ಸ್ ಕೊಟ್ಬಿಟ್ಟು ಹೋಗಿ, ಮಿಕ್ಕಿದನ್ನ ನಾವು ನೋಡ್ಕೋತೀವಲ್ಲ. ನೀವಂತೂ ಟೈಮ್ ವೇಸ್ಟ್ ಮಾಡೋದೇ ಇಲ್ಲ ಅಲ್ವಾ? ಇದ್ರಲ್ಲಿ ನಮ್ಮ ಅಳಿಯಂದ್ರ ಡೀಟೇಲ್ಸ್ ಎಲ್ಲ ಇದೆ. ಇನ್ನು ನಿಮ್ಮ ಅಳಿಯನ್ಗೆ ಕೆಲಸ ಸಿಕ್ತ ಹಾಗೇನೆ, ನೀವು ಹೋಗಿ ಬನ್ನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಬರ್ತೀನಿ ಸರ್. ಹಾ, ವಿಶ್ವ ಮಾಡ್ಲಿಲ್ವಲ್ಲ? ಲಂಚ ಕೊಟ್ಟಿರೋದಕ್ಕೆ ಅವಶ್ಯಕತೆ ಇಲ್ಲ ಅನ್ಕೊಂಡೆ. ಓಹೋ, ಆ ಸಾರ್ ಹೇಳಿದ್ದು ನಿಮ್ ಬಗ್ಗೆನೇ ಅಲ್ವಾ? ನಿಮಗೆ ಕೆಲಸ ಕನ್ಫರ್ಮ್ ಸರ್. ಅದೇನಂದ್ರೆ ಹೊರಗಿನವ್ರಿಗೆ ಅನುಮಾನ ಬರಬಾರ್ದಲ್ವಾ, ಅದಕ್ಕೆ ಚಿಕ್ಕ ಪ್ರಶ್ನೆಗಳನ್ನ ಕೇಳಿ ನಿಮ್ ಇಂಟರ್ವ್ಯೂನ ಮುಗಿಸ್ಬಿಡ್ತೀವಿ. ಓಕೆನಾ? ಸರಿ, ಕೇಳ್ಕೊಳ್ಳಿ. ಕೇಳ್ಕೋಬೇಕಾ? ಓಕೆ. ಇಂಡಿಯಾ ರಾಜಧಾನಿ? ಕರ್ನಾಟಕ. ನೋಡು, ಸ್ವಲ್ಪ ಯೋಚನೆ ಮಾಡಿ ಹೇಳು. ಅಲ್ವಾ? ಅಂದ್ರೆ ಬನ್ನೂರಾಗಿರ್ಬೇಕು. ನೋಡಪ್ಪ, ಇಲ್ಲಿಲ್ಲೇ ಸುತ್ತಬೇಡಪ್ಪ, ಸ್ವಲ್ಪ ದೂರಕ್ಕೆ ಹೋಗು. ದೂರ ಹೋಗ್ಬೇಕಂದ್ರೆ ಚೆನ್ನೈಯ? ಹುಡುಗ ಯಾಕೋ ದೂರ ಹೋಗೋಕ್ ಮನ್ಸೇ ಮಾಡ್ತಿಲ್ಲ. ಸರಿನಪ್ಪ, ಇನ್ನೊಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ, ಕೇಳ್ಕೊಳ್ಳಿ. ಓಕೆ ಓಕೆ. ನಿನ್ ಹೆಸರು ಶ್ರೀನಿವಾಸ್ ಅಲ್ವಾ? ಅದ್ರ ಸ್ಪೆಲ್ಲಿಂಗ್ ಹೇಳು. ಎಸ್ ಸರ್. ಅದಾದ್ಮೇಲೆ ನೀ ಇಂಗ್ಲಿಷ್ ಮಧ್ಯದಲ್ಲಿ ಈ ಕನ್ನಡ ಯಾಕೆ ಬಂತು? ನಾನ್ ಬರೆಯೋದು ಹಾಗೆ. ಎಲ್ಲರೂ ಕನ್ನಡಕ್ಕೆ ಇಂಗ್ಲಿಷ್ ಮಿಕ್ಸ್ ಮಾಡ್ಕೊಂಡು ಮಾತಾಡಲ್ವಾ? ಕೊನೆಗೆ ಒಂದು ಚಿಕ್ಕ ಪ್ರಶ್ನೆ. ಇದನ್ನ ಏನಂತಾರೆ? ಇದ ಬಳಪ. ಇಂಗ್ಲಿಷಲ್ಲಿ ಚಾಕ್ ಪೀಸ್ ಅಂತಾನೂ ಕರೀತಾರೆ. ನೋಡಪ್ಪ, ನೀನು ಕೆಲಸ ಮಾಡೋದಕ್ಕಿಂತ ಯಾವ್ದಾದ್ರು ಸ್ಕೂಲ್ಗೆ ಹೋಗಿ ಟೀಚರ್ ಆಗಿ ಸೇರ್ಕೊ. ಕೊಟ್ಟಿರೋ ದುಡ್ಡಿಗೆ ನಾವೇ ದುಡ್ಡು ಸೇರಿಸ್ಕೊಟ್ಬಿಡ್ತೀವಿ. ನಿನಗೆ ಕೆಲಸ ಅಂತೂ ಕೊಡೋಕ್ಕಾಗಲ್ಲ. ನಿನಗೊಂದು ನಮಸ್ಕಾರ. ನನಗೆ ಬೇಕಾಗಿದ್ದು ಇದೆ. ಬರ್ಲಾ? ಶಿವರಾಜ್ ಅವರೇ, ನೀವಾ? ನಮಸ್ಕಾರ. ನಮಸ್ತೆ. ಕೂತ್ಕೊಳ್ಳಿ. ಪ್ರಮೀಳಾ, ಶಿವರಾಜ್ ಅವರು ಬಂದಿದ್ದಾರೆ. ನಮಸ್ಕಾರ ಶಿವರಾಜ್ ನಮಸ್ತೆ ಅಮ್ಮ. ಅವರೇ. ಹೋಗಿ ಕೂತ್ಕೊಳ್ಳಿ. ನೀರು ತಗೊಂಡ್ ಬಾ. ನೀವು ಕೂತ್ಕೊಳ್ಳಿ. ಪ್ರಶಾಂತ್, ನಿಮ್ ಚಿಕ್ಕಮಾವ ಬಂದಿದ್ದಾರೆ ಕಣೋ. ಚಿಕ್ಕಮಾವ, ನೀವಾ? ನೀವೇನಿಲ್ಲಿ? ನಿಮ್ಮ ಮದುವೆ ವಿಷಯ ಮಾತಾಡೋಣ ಅಂತ ಬಂದೆ. ನೀರ್ ತಗೊಳ್ಳಿ. ಮದ್ವೆ ವಿಷಯನ ಇನ್ನೂ ಮಾತಾಡೋಕೇನಿದೆ? ನಿಮ್ಮ ಅಣ್ಣ ಅವರು ಬೇಗ ಮುಹೂರ್ತ ನೋಡಿ ಮದ್ವೆ ಮಾಡೋಣ ಅಂತ ಹೇಳಿದ್ರಲ್ಲ. ಅಣ್ಣ ಹೇಳಿದ್ರು, ಆದ್ರೆ ಅವ್ರು ಅಷ್ಟು ಬೇಗ ಮುಹೂರ್ತ ನೋಡಲ್ಲ. ಅದಕ್ಕೆ ನೀವಾದ್ರೂ ಮುಹೂರ್ತ ಬೇಗ ನೋಡಿ ಅಂತ ಹೇಳಕ್ ಬಂದೆ. ನಿಮ್ಮ ಅಣ್ಣವರು ಕೊಟ್ಟ ಮಾತಿಗೆ ತಪ್ಪಲ್ಲ ಅಲ್ವಾ? ನಮ್ಮ ಅಣ್ಣ ಮಾತು ತಪ್ಪಲ್ಲ. ಅದಕ್ಕೆ ಬೇಗ ಮಾಡೋಣ ಅಂತಿದ್ದಾರೆ ಹೊರತು
ಯಾವಾಗ ಮಾಡಬೇಕು ಅಂತ ಹೇಳ್ತಿಲ್ಲ ಅಷ್ಟೇ. ಯಾಕಪ್ಪ ನಿಮ್ಮ ಅಣ್ಣವ್ರಿಗೆ ನಮ್ಮ ಸಂಬಂಧ ಇಷ್ಟ ಇಲ್ವಾ? ನಿಮ್ ಸಂಬಂಧ ಇಷ್ಟ ಆಗಿಲ್ಲ ಅಂತ ಏನೂ ಇಲ್ಲ. ಅಣ್ಣಂಗೆ ರಾಜಲಕ್ಷ್ಮಿ ಅಂದ್ರೆ ಪ್ರಾಣ. ಮದ್ವೆ ಆಗೋದ್ರೆ ದೂರ ಆಗೋಗ್ತಾಳೆ ಅನ್ನೋ ಬೇಜಾರಲ್ಲಿ ಆದಷ್ಟು ಬೇಗ ಮಾಡೋಣ ಅಂತ ಮದ್ವೆನ ಮುಂದಕ್ಕೆ ಹಾಕ್ತಿದ್ದಾರೆ ಅಷ್ಟೇ. ಯಾವ ತಂದೆಗೆ ಆದ್ರೂ ಮಗಳು ಅಂದ್ರೆ ಇಷ್ಟ ಅಲ್ವೇನಪ್ಪ? ಆ ಇಷ್ಟದಿಂದ ಮಕ್ಕಳಿಗೆ ಬೇಜಾರಾಗುವಂತ ಪರಿಸ್ಥಿತಿ ಬರಬಾರ್ದಲ್ವಾ? ವಯಸ್ಸಿಗೆ ಬಂದಿರೋ ಮಕ್ಕಳಾಗಿರೋದ್ರಿಂದ ಅವ್ರ ಆಲೋಚನೆಗಳು ಅಭಿಪ್ರಾಯಗಳು ಬದಲಾಗ್ತಾನೆ ಇರತ್ತೆ. ಇದರಿಂದ ಮುಂದಿನ ದಿನಗಳಲ್ಲಿ ಏನಾದರೂ ತೊಂದರೆ ಆಗ್ಬೋದು. ಆ ಪರಿಸ್ಥಿತಿ ಬರೋಕ್ಕೂ ಮುಂಚೆ ನೀವು ಮದುವೆ ಮಾಡ್ಕೊಡಿ ಅಂತ ನಮ್ಮ ಅಣ್ಣನ ಹತ್ರ ಮಾತಾಡಿ. ಏನಪ್ಪ ಏನಾದ್ರೂ ಸಮಸ್ಯೆ ಆಗಿದ್ಯಾ? ಇಲ್ಲ ಅಂದ್ರೆ ಯಾವತ್ತೂ ಬರ್ದೇ ಇರೋರು ದಿಢೀರ್ ಅಂತ ಬಂದಿದ್ದೀರಲ್ಲ. ಇವಾಗ ತೊಂದರೆ ಏನೂ ಇಲ್ಲಮ್ಮ. ಮುಂದೆ ಯಾವ ತೊಂದರೆನೂ ಆಗ್ಬಾರ್ದು ಅಂದ್ರೆ ಅವರಿಬ್ರಿಗೂ ಮದುವೆ ಮಾಡಿಕೊಟ್ರೆ ಸರಿ ಹೋಗುತ್ತೆ ಅನ್ನೋದಷ್ಟೇ. ನೀವೇನೋ ನಮ್ಮ ಅಣ್ಣನೇ ಮಾತಾಡ್ತಾರೆ ಅಂತ ಕಾಯ್ತಾ ಇದ್ದೀರಾ. ನಮ್ಮ ಹುಡುಗಿ ಮೇಲೆ ಇರೋ ಪ್ರೀತಿಯಿಂದ ಅಣ್ಣ ಆದಷ್ಟು ಬೇಗ ಅಂತೂ ಮುಹೂರ್ತ ನೋಡಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಿಮಗೆ ಈ ವಿಷಯ ತಿಳಿಸೋಗೋಣ ಅಂತ ಬಂದೆ. ರಾಜಲಕ್ಷ್ಮಿ ಅಂದ್ರೆ ನಮ್ಗೆಲ್ಲರಿಗೂ ಪ್ರಾಣ. ನಮ್ ಕೈಯಲ್ಲಿ ಬೆಳೆದಿರೋಂಥ ಹುಡುಗಿ. ಆದಷ್ಟು ಬೇಗ ಮದುವೆ ಮಾಡಿಕೊಟ್ರೆ ತನ್ನ ಜವಾಬ್ದಾರಿ ತಾನು ನೋಡ್ಕೋತಾಳೆ, ಹಾಗೆ ಖುಷಿಯಾಗೂ ಇರ್ತಾಳೆ.